ರಾಜ್ಯದಲ್ಲಿ ಮತ್ತೆ ಭ್ರೂಣ ಹತ್ಯೆಯ ವಿಚಾರ ಮುನ್ನೆಲೆಗೆ ಬಂದಿರುವಂತಹದ್ದು. ಈ ಹಿಂದೆ ಕೂಡ ಭ್ರೂಣ ಹತ್ಯೆಯ ವಿಚಾರ ವ್ಯಾಪಕ ಸದ್ದಾಗಿತ್ತು. ರಾಜ್ಯ ಸರ್ಕಾರ ಕೂಡ ಕ್ರಮಕ್ಕೆ ಮೊದಲಾಗಿತ್ತು. ಈಗ ನೆಲಮಂಗಲದ ಆಸ್ಪತ್ರೆಯಲ್ಲಿ, ಆಸರೆಯ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆಯ ವಿಚಾರ ಮುನ್ನೆಲೆಗೆ ಬಂದಿದೆ. ಆಸ್ಪತ್ರೆಯಲ್ಲಿ 2021ರಿಂದ ಈವರೆಗೂ 74 ಗರ್ಭಪಾತವಾಗಿದೆ ಅಂತೆ. 74 ಭ್ರೂಣ ಹತ್ಯೆಯ ಪ್ರಕರಣದಲ್ಲಿ 32 ಪ್ರಕರಣಕ್ಕೆ ನೀಡಿದಂತಹ ಮಾಹಿತಿ ಗೊತ್ತಾಗಿರುವಂತಹದ್ದು. ಆಸ್ಪತ್ರೆಯಲ್ಲಿ ವೈದ್ಯ ಡಾಕ್ಟರ್ ರವಿಕುಮಾರ್ ನಾಪತ್ತೆಯಾಗಿದ್ದಾರೆ. ಆಸರೆ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರವಿಕುಮಾರ್ಗೆ ಈಗ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿದೆ. ನೆಲಮಂಗಲ ಟೌನ್ ಪೊಲೀಸರಿಂದ ನೋಟಿಸ್ ಅನ್ನು ಕೊಟ್ಟಿರುವಂತಹದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ನೀಡಿದಂತಹ ದೂರಿನ ಅನ್ವಯ ಪ್ರಕರಣ ಕೂಡ ದಾಖಲಾಗಿದೆ. ವೈದ್ಯರ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಇವರ ಆಸ್ಪತ್ರೆಯಲ್ಲಿಯೇ ಕಳೆದ 2 ವರ್ಷದಲ್ಲಿ 74 ಗರ್ಭಪಾತವಾಗಿರೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಮತ್ತೊಮ್ಮೆ ರಾಜ್ಯದಲ್ಲಿ ಭ್ರೂಣ ಹತ್ಯೆಯ ವಿಚಾರ ಸದ್ದು ಮಾಡ್ತಾ ಇದೆ, ಅದು ಕೂಡ ನೆಲಮಂಗಲದಲ್ಲಿ. ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಪ್ರಕಾಶ್. ಏನಂತ ಹೇಳಿದ್ರೆ ಈ ನಡುವೆ ಈ ಭ್ರೂಣ ಹತ್ಯೆ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಏನಂತ ಹೇಳಿದ್ರೆ ಬೆಂಗಳೂರು ಹೊರವಲಯ ನೆಲಮಂಗಲದ ಒಂದು ಖಾಸಗಿ ಆಸ್ಪತ್ರೆ ಆಗಿರುವಂತಹ ಆಸರೆ ಆಸ್ಪತ್ರೆಯಲ್ಲಿ ಇದೇ ರೀತಿಯ ಒಂದು ಪ್ರಕರಣ ಕಂಡು ಬಂದಿದೆ. ಸುಮಾರು ಒಂದು 15-20 ದಿನಗಳ ಹಿಂದೆ ಗ್ರಾಮಾಂತರ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಒಂದು ದೂರಿನ ಆಧಾರದ ಮೇಲೆ ದಿಢೀರ್ ದಾಳಿಯನ್ನ ಮಾಡ್ತಾರೆ ಈ ಆಸ್ಪತ್ರೆ ಮೇಲೆ. ಈ ಆಸ್ಪತ್ರೆಗೆ ದಾಳಿ ಮಾಡಿದಂತಹ ವೇಳೆಯಲ್ಲಿ 2021ರಿಂದ ಮತ್ತೆ ಇಲ್ಲಿಯವರೆಗೂ ಸುಮಾರು 74 ಪ್ರಕರಣಗಳು, ಭ್ರೂಣ ಹತ್ಯೆ ಪ್ರಕರಣಗಳು ಹತ್ಯೆ ಆಗಿದೆ ಅನ್ನೋ ದಾಖಲೆಗಳು ಸಿಕ್ಕಿರುವಂತದ್ದು. ಈ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ಯಾವುದೇ ರೀತಿಯ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಿಸಿದಂತಹ ಸೂಕ್ತ ದಾಖಲಾತಿಗಳು ಸಿಗದೇ ಇರೋದ ಕಾರಣ ಅಧಿಕಾರಿಗಳು ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲೆಯನ್ನ ಮಾಡಿ ಇದನ್ನು ವಿಚಾರಣೆ ನಡೆಸಬೇಕು, ಇದು ಸತ್ಯಾಸತ್ಯತೆಯನ್ನ ತಿಳಿಯಬೇಕು ಅಂತೇಳಿ ಒಂದು ದೂರನ್ನು ದಾಖಲಾದ ನಂತರದಲ್ಲಿ ಈ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಈಗಾಗಲೇ ವೈದ್ಯ ರವಿಕುಮಾರ್ ಅನ್ನೋರು ಸಾಕಷ್ಟು ರೀತಿಯಲ್ಲಿ ಒಂದು ದೂರಿಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸದ್ಯ ರವಿಕುಮಾರ್ ಆಸ್ಪತ್ರೆಯಲ್ಲಿ ಇಲ್ಲದೆ ಇರುವಂತದ್ದು, ಮತ್ತೆ ಅವರ ಪತ್ನಿ ಕೂಡ ವೈದ್ಯರಾಗಿರೋದ್ರಿಂದ ಅವರು ಕೂಡ ಸ್ತ್ರೀ ರೋಗ ತಜ್ಞರಾಗಿದ್ದಾರೆ ಅನ್ನೋ ಮಾಹಿತಿಗಳು ಸಹ ಸಿಕ್ಕಿರುವಂತದ್ದು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ತಂಡ ಮತ್ತೆ ಗ್ರಾಮಾಂತರ ವೈದ್ಯಾಧಿಕಾರಿಗಳ ತಂಡದಿಂದನೂ ಸಹ ಒಂದು ನೋಟಿಸ್ ಜಾರಿಯಾಗಿದೆ. ಈ ವಿಚಾರದಲ್ಲಿ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇವರು ಖುದ್ದು ವಿಚಾರಣೆಗೆ ಸಾಕಷ್ಟು ರೀತಿಯ ಸೂಕ್ತ ದಾಖಲೆಗಳನ್ನ ನೀಡಬೇಕು ಅನ್ನೋ ಸಹ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.